ಕರ್ತಕೆರೆ ಗ್ರಾಮ ಪಂಚಾಯತಿನಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಇವತ್ತು ಕರ್ತಕೆರೆ ಮುಂಭಾಗದಲ್ಲಿ ಬಂದು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ 3 ವರ್ಷ ಮನೆ ಕಟ್ಟಿ 3 ವರ್ಷ ಆಗಿದೆ, ಬಿಲ್ ಕೊಟ್ಟಿಲ್ಲ, ನಮಗೆ ಹೊಸ ಮನೆ ಬೇಕು, ಹೊಸ ಮನೆ ಬಂದಿಲ್ಲ, ನಮಗೆ ಸ್ವಚ್ಛತೆ ಆಗಬೇಕು, ಸ್ವಚ್ಛತೆ ಆಗಿಲ್ಲ, ಎಲ್ಲ ಕಡೆ ಡೆಂಗ್ಯೂ ಸ್ಟಾರ್ಟ್ ಆಗಿದೆ, ನಮಗೆ ರಸ್ತೆ ವ್ಯವಸ್ಥೆ ಸರಿ ಆಗಬೇಕಿತ್ತು, ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ, ಕುಡಿಯಕ್ಕೆ ನೀರು ಬೇಕಾಗಿತ್ತು, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆನೇ ಸರಿ ಆಗ್ತಿಲ್ಲ. ಇದು ಶಾಸಕರು ಹತ್ರ ಕೇಳಿದ್ರೆ ಶಾಸಕರು ಸರಿಯಾದ ರೀತಿಯಲ್ಲಿ ನಮಗೆ ಗಮನಕ್ಕೆ ತಗೊಂತಿಲ್ಲ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಹೇಳ್ತಿದ್ದಾರೆ. ಶಾಸಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ, ಶಾಸಕರೇ, ಬಡವರಿಗೆ ಮನೆ, ಬಡವರಿಗೆ ನೀರು, ಬಡವರಿಗೆ ಲೈಟು, ಬಡವರಿಗೆ ಅಭಿವೃದ್ಧಿ, ಬಡವ್ರಿಗೆ ಕೇಳ್ದಲೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಕೇಳ್ದಲೆ ಮತ್ತೆ ಅವ್ರು ಇನ್ನೇನ್ ಕೇಳಕ್ಕಾಗತ್ತೆ? ನಿಮ್ಮ ಹತ್ರ ಏನ್ ಬಾರ್ ಕೇಳಕ್ಕಾಗತ್ತಾ? ಬಾರ್ ಕೇಳಕ್ಕಾಗಲ್ಲ ಸ್ವಾಮಿ. ಅವ್ರಿಗೆ ಬೇಕಾಗಿರೋದು ಅಭಿವೃದ್ಧಿ. ಅವ್ರ ಕಷ್ಟ ಸರಿ ಮಾಡ್ಬೇಕಾಗಿತ್ತು, ಅವ್ರ ಕಷ್ಟ ಸಾಲ್ವ್ ಆಗ್ಬೇಕಾಗಿತ್ತು, ಅವ್ರ ಕಷ್ಟ ಸ್ಪಂದಿಸ್ಬೇಕಾಗಿತ್ತು. ಬಹುಶಃ ಇದನ್ನೆಲ್ಲ ನೋಡಿ ನೀವು ಸಿಟಿ ರೆವೆನ್ಯೂನಿಂದ ಬಹಳ ಕಲಿಬೇಕಾಗಿದೆ. ಅವರು 20 ವರ್ಷ ಅಧಿಕಾರದಲ್ಲಿದ್ರು. ಎಲ್ಲರ ಸಮಕ್ಷಮಗಳಲ್ಲಿ ಎಲ್ಲರ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಗೆದ್ದು ಯಾರ್ಯಾರಿಗೆ ಯಾವ ತರದ ಸಮಸ್ಯೆ ಬರ್ತಾ ಇತ್ತೋ ಆ ಸಮಸ್ಯೆನ ಸಾಲ್ವ್ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ರು. ಆ ರೀತಿಯಲ್ಲಿ ಹೆಚ್ಚಿನ ಗಮನ ಹರಿಸಲಿಕ್ಕೆ ಕೆಲಸ ಮಾಡಿ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸಾರ್ವಜನಿಕ